ತಾಯಿ ಮಲಿಯಮ್ಮ, ನಾನೇನು ತಪ್ಪು ಮಾಡಿದೆನೆಂದು ನನಗೆ ಈ ಶಿಕ್ಷೆ ನೀಡಿದೆಯಮ್ಮ. ಮದುವೆಯಾಗಿ 10 ವರ್ಷ ಕಳೆದರೂ ಈ ನನ್ನ ಮನೆಯಲ್ಲಿ ಒಂದು ತೊಟ್ಟಿಲು ತೂಗಲಿಲ್ಲ. ನನ್ನ ಸತಿ ಸೀತೆಯ ಕೊರಗನ್ನು ಕಂಡರೆ ನನ್ನ ಕರುಳಿಗೆ ಬರೆ ಎಳೆದಂತಾಗುತ್ತದೆ ತಾಯಿ, ಬರೆ ಎಳೆದಂತಾಗುತ್ತದೆ. ಬೇಡ ಎನ್ನುವರಿಗೆ ಮಕ್ಕಳನ್ನು ನೀಡುವೆ, ಬೇಕು ಎನ್ನುವರಿಗೆ ಬರೀ ನೋವನ್ನೇ ನೀಡುವೆ ತಾಯಿ, ನೋವನ್ನೇ ನೀಡುವೆ. ನಿನ್ನ ಕೃಪಾ ಕಟಚ ಬೀರಿ ಈ ನನ್ನ ಮನೆಯಲ್ಲಿ ಒಂದು ಕರುಣ ಪುತ್ರನಾದ್ರೂ ಕರುಣಿಸು ತಾಯಿ, ಕರುಣಿಸು. ಕತ್ತಲೆ ತುಂಬಿದ ನನ್ನ ಮನೆಯನ್ನು ನೀನೇ ಬೆಳಗಿಸು ತಾಯಿ, ನೀನೇ ಬೆಳಗಿಸು. ಅಣ್ಣ ಅಣ್ಣ, ಇದಕ್ಕಪ್ಪ ನಿನ್ನ ಕಣ್ಣಲ್ಲಿ ನೀರು? ಯಾರಾದರೂ ಏನಾದರೂ ಅಂದರ? ಏನಿಲ್ಲ ಭರತ, ನಿನ್ನ ಅತ್ತಿಗೆ ಕೊರಗನ್ನು ಕೊಂಡು ನನ್ನ ಮನ ಮುದುಡಿತು ಅಷ್ಟೇ. ಹೋ ಅದಾ ಅಣ್ಣ, ಮಕ್ಕಳ ಫಲ ಅನ್ನೋದು ಅದು ದೇವರ ಫಲ ಅಣ್ಣ. ಅದು ಮರಗಿಡಗಳಲ್ಲಿ ಬೆಳೆಯುವ ಹಣ್ಣಲ್ಲ. ಆ ದೇವರು ಒಲಿದರೆ ಎಲ್ಲವೂ ಸಾಧ್ಯವಣ್ಣ, ಎಲ್ಲವೂ ಸಾಧ್ಯ. ನಾನು ಹಾಗಂತ ಸುಮ್ಮನೆ ಇರೋ ಭರತ್, ಆ ಕೊರಗಿಗೂ ನನ್ನಲ್ಲಿ ದೋಷ ಇರಬಹುದು. ಆದರೆ ಈ ಸಮಾಜ ನಿನ್ನ ಅತ್ತಿಗೆಗೆ ಕೊಂಕು ನುಡಿಗಳನ್ನು ಆಡುತ್ತಿದ್ದಾರೆ ಭರತ್, ಕೊಂಕು ನುಡಿಗಳನ್ನು ಆಡುತ್ತಿದ್ದಾರೆ. ಆದರೆ ನಿನ್ನ ಅತ್ತಿಗೆಯಲ್ಲಿ ಯಾವ ದೋಷವಿಲ್ಲ ಭರತ್, ಯಾವ ದೋಷವೂ ಇಲ್ಲ ಅಣ್ಣ. ಅತ್ತಿಗೆ ಮತ್ತು ನಿಮ್ಮಲ್ಲಿ ಯಾವ ದೋಷವೂ ಇಲ್ಲಣ್ಣ. ನೀವು ಅಪ್ಪಟ ಅಪರಂಜಿ, ನೋವು ಕಂಡರೆ ಮಿಡಿಯುವ ಕರುಣಾಳು, ಹಸಿದು ಎಂದು ಬಂದವರಿಗೆ ಅನ್ನ ಹಾಕುವ ಅನ್ನದಾತರು. ನಿಮ್ಮ ಮಾತೇ ನಮಗೆ ಪಂಚಪ್ರಾಣ, ನಿಮ್ಮ ನಗುವೇ ನಮಗೆ ಆಭರಣ. ನಿಮ್ಮಂತ ಅಣ್ಣ ಅತ್ತೆಗಳನ್ನು ಪಡೆದ ನಿಜಕ್ಕೂ ನಾನು ಲಕ್ಷ್ಮಣ ಭಾಗ್ಯವಂತರಣ್ಣ, ಭಾಗ್ಯವಂತರು. ನಿಮ್ಮಂತ ತಮ್ಮಂದರು ಪಡೆದ ನಾನು ನಿಜಕ್ಕೂ ಪುಣ್ಯವಂತ ಕಣೋ, ಪುಣ್ಯವಂತರು. ಅಣ್ಣನ ಆಜ್ಞೆ ಪಾಲಿಸೋ ನೀವು ಈ ಮನೆಯ ಆಧಾರ ಸ್ತಂಭಗಳು ಕಣೋ, ಆಧಾರ ಸ್ತಂಭಗಳು. ಅಣ್ಣ, ನಾವು ಈ ಮನೆಯ ಆಧಾರ ಸ್ತಂಭಗಳು ಆದರೂ ನೀವು ಈ ಮನೆಯ ಹೊನ್ನ ಕಳಸವಣ್ಣ, ಹೊನ್ನ ಕಳಸ. ನಿಮ್ಮ ಮಾತೇ ನಮಗೆ ಪಂಚಪ್ರಾಣ, ನಿಮ್ಮ ನಗುವೇ ನಮಗೆ ಆಭರಣ. ಅಣ್ಣ, ಚಿಂತೆ ಮಾಡೋದನ್ನು ಬಿಟ್ಟು ಹೊಲದ ಕಡೆ ಹೋಗಿ ಬರೋಣ ಬಾರಣ. ಭರತ, ನಿನ್ನ ಅತ್ತಿಗೆ ಹೊಲದ ಕಡೆ ಹೋಗಿದ್ದು ಇನ್ನೂವರೆಗೂ ಬರಲಿಲ್ಲ. ಯಾಕೋ ತಡ ಮಾಡಿದಳು ನನಗೆ ಒಂದು ತಿಳಿಯುವ. ನನ್ನ ಮನಸ್ಸು ಯಾಕೋ ತಳಮಳವಾಗ್ತಾ ಇದೆ. ಹೋ ಹೌದಾ ಅಣ್ಣ? ರಾತ್ರಿ ನನಗೆ ಒಂದು ಕೆಟ್ಟ ಕನಸು ಬಿತ್ತಣ್ಣ. ಯಾಕೋ ಏನೋ ವಿಘ್ನ ಸಂಭವಿಸಿರಬಹುದೇ. ಯಾಕೋ ನನ್ನ ಮನಸ್ಸು ತೊಳಲಾಡುತ್ತಿದೆ ಅಣ್ಣ, ತೊಳಲಾಡುತ್ತಿದೆ. ನಾನು ಈಗಲೇ ಹೋಗಿ ಕರೆದುಕೊಂಡು ಬರುವೆ. ನಿಲ್ಲು ಭರತ್, ನೀನು ಕಾಲೇಜಿಗೆ ನಡೆ, ನಾನು ಹೋಗಿ ಕರೆದುಕೊಂಡು ಬರುತ್ತೇನೆ. ಒಬ್ಬಳೆ ಹೋದಳು ಅಥವಾ ಜೊತೆಗೆ ಯಾರಾದರೂ ಕರೆದುಕೊಂಡು ಹೋದಳು, ಈಗ ಏನು ಮಾಡುವುದು? ಅಣ್ಣ, ನೀನೇನು ಚಿಂತಿಸಬೇಡ. ಈ ನಿನ್ನ ತಮ್ಮ ಹಳ್ಳಿ ಹುಲಿ ಇರುವಾಗ ಯಾವ ಕಾರಣಕ್ಕೂ ಆತಂಕ ಪಡುವ ಅಗತ್ಯವೇ ಇಲ್ಲ. ಲಕ್ಷ್ಮಣ, ನಿನ್ನ ಅತ್ತಿಗೆ ಎಲ್ಲಿ ಹೇಳಪ್ಪ, ಹೇಳು ಲಕ್ಷ್ಮಣ, ನಿನ್ನ ಅತ್ತಿಗೆ ಎಲ್ಲಿ? ಇಲ್ಲೇ ಇದ್ದಾಳೆ ಅಣ್ಣ, ಅದೇ ಬಂದಳು ನೋಡು. ಏನಾದ್ರೆ ಅತ್ತಿಗೆಮ್ಮ, ಯಾಕಮ್ಮ ನಿಮ್ಮ ಕಣ್ಣಲ್ಲಿ ನೀರು? ಹೇಳು ಲಕ್ಷ್ಮಣ, ಹೇಳು. ನಾನು ಹೇಳ್ತೀರಪ್ಪ ನೋಡಿ, ಲಕ್ಷ್ಮಣ ಹೊಲದಲ್ಲಿದ್ರಂತ ಬುತ್ತಿ ತೆಗೆದು ಹೋಗುವಾಗ ಆ ದಾರಿಯಲ್ಲಿ ನನ್ನ ಮಾಡು ಮಗ ಪ್ರಯತ್ನಿಸಿದ ಆ ಒಂದೇ ಕಾಂತ ನಿನ್ನ ಚಕ್ಕೋತಿ ಆದಲೇ ಮಗನೇ, ಹೆಜ್ಜೆ ಹೆಜ್ಜೆಗೂ ನಮ್ಮ ದಾರಿಗೆ ಅಡ್ಡ ಬರುತ್ತುವ ನಿನ್ನ ಅಡ್ಡಲವು ಕತ್ತರಿಸಿ ರಕ್ತ ದೋಗಲಿ ಆಡಿದರೆ ನನ್ನ ಹೆಸರು ಶ್ರೀರಾಮನೇ ಅಲ್ಲ. ಬರ್ತೀನಿ ಮಗನೇ, ನಿನ್ನ ಮನೆಗೆ ಬರ್ತೀನಿ. ಸಭದ್ರ ಬಡಿಕೊಂಡು ಅಂದಾಗೆ
ನಮ್ಮ ಲಕ್ಷ್ಮಣ ಸಮಯಕ್ಕೆ ಸರಿಯಾಗಿ ಬರ್ತಾ ಇದ್ರೆ ಖಂಡಿತವಾಗಿ ನಾನು ಬದುಕುತ್ತಿರಲಿಲ್ಲ ಹಾಗಾಗಿ ಸತ್ತು ಹೋಗ್ತಾ ಇದ್ದೆ. ಅಳಬೇಡಿ ಅತ್ತಿಗೆಮ್ಮ, ಅಳಬೇಡಿ. ಈ ನಿನ್ನ ಹಿರಿಮಗ ಈ ಮನೆಯಲ್ಲೇ ಇರುವಾಗ ಯಾವ ಮಿಡಿನಾಗರ ಬಂದರೂ ಸರಿ, ಹಲ್ಲು ಕಿತ್ತು ಸುಟ್ಟು ಬೂದಿ ಮಾಡುತ್ತೇನೆ. ಇದು ನೀನು ಕಚ್ಚುತ್ತಿಟ್ಟು ಬೆಳೆಸಿದ ದೇಹ ಕಣಮ್ಮ, ದೇಹ. ಈ ಲಕ್ಷ್ಮಣ ಇರುವವರೆಗೂ ನೀನು ನಿಶ್ಚಿಂತೆಯಿಂದ ಇರಮ್ಮ, ನಿಶ್ಚಿಂತೆಯಿಂದ ಇರು. ಲಕ್ಷ್ಮಣ, ನಿನ್ನ ಸಾಹಸ ಕಾರ್ಯ ಮೆಚ್ಚಿ ನಾನೇನು ಕೊರಲಿ. ನಮ್ಮಪ್ಪ ಕುಸ್ತಿ ಆಡುವುದರಲ್ಲಿ ಸುತ್ತು 10 ಹಳ್ಳಿಗೂ ಹೆಸರವಾಸಿ. ಹೋಗುವಾಗ ಬರೆಗೆಲೆ ಹೋದರೆ ಬರುವಾಗ 10 ಬೆಳ್ಳಿ ಕಡಗ ಹೊತ್ತು ತರುತ್ತಿದ್ದ. ಅಂತವರ ಮಕ್ಕಳಾದ ನಾವು ಶಕ್ತಿವಂತರು, ಹೃದಯವಂತರು ಕಣೋ, ಹೃದಯವಂತರು. ಹೌದಣ್ಣ, ಹೌದು. ಈ ಊರಿಗೆ ನಾವು ಮಾದರಿ ಅಣ್ಣ ತಮ್ಮಂದಿರು. ಹಣ ಆಸ್ತಿಗೆ ಮನೆ ಕೆಡಿಸಿಕೊಂಡು ಮನೆಯನ್ನು ಬಿಟ್ಟು 3 ಭಾಗ ಮಾಡಿರುವಾಗ ಒಂದೇ ದೇಹ ಒಂದೇ ಪ್ರಾಣ ಎಂದು ಬದುಕುತ್ತಿರುವ ನಮ್ಮನ್ನು ಕಂಡರೆ ಶತ್ರುಗಳ ಮೈಯಲ್ಲಿ ಬೆವರು ಹರಿಯುತ್ತದೆ ಅಣ್ಣ, ಶತ್ರುಗಳ ಮೈಯಲ್ಲಿ ಬೆವರು ಹರಿಯುತ್ತದೆ. ಹೌದರಿ, ಶ್ರೀರಾಮನಂತ ಪತಿ, ಭರತ್ ಅಂತ, ಲಕ್ಷ್ಮಣ ಅಂತ ಮೈತ್ರ, ಹೊಟ್ಟೆಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ಕಾಣ್ತೀವಿ ಅವರದ್ದು. ಇವರಿಂದಲೇ ಮಕ್ಕಳ ಕೊರತೆನೋ ದೂರ ಆಗಿದೆ ನನ್ನ ಹೊಟ್ಟೆಯಲ್ಲಿ. ರೀ, ಸದಾ ಕಾಲ ನೀವೆಲ್ಲರೂ ಹೀಗೆ ಇರಬೇಕೆಂದು ನನ್ನ ಹೆಬ್ಬಯಕೆ. ನಿಮ್ಮ ಬಯಕೆಗೆ ಯಾವ ಕಾರಣಕ್ಕೂ ಕೊಡಲಿ ಪೆಟ್ಟು ಬೀಳುವುದಿಲ್ಲ ಅತ್ತಿಗೆ. ನೀವಿಬ್ಬರು ನಮ್ಮ ಕಣ್ಣುಗಳು. ಏನೇ ಪ್ರಸಂಗ ಬಂದರೂ ನಿಮ್ಮ ಕಣ್ಣಲ್ಲಿ ಹನಿ ನೀರು ಹಾಕಿಸುವುದಿಲ್ಲ. ಇದು ನನ್ನ ಪ್ರತಿಜ್ಞೆಗೆ ಅತ್ತಿಗೆ. ನಮ್ಮ ಕಣ್ಣು ಬಿಡುವ ಮುನ್ನವೇ ಮಣ್ಣು ಪಾಲಾದರೂ ನಮ್ಮ ಹೆತ್ತವರು. ಅಂದಿನಿಂದ ಇಂದಿನವರೆಗೂ ಯಾವ ಕುಂದು ಕೊರತೆ ಬರದ ಹಾಗೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿಸುತ್ತಾ ಬೆಳೆಸಿದ್ದೀರಿ. ನಿಮ್ಮ ಋಣ ಹೇಗೆ ತೀರಿಸಬೇಕೋ ತಿಳಿಯದಾಗಿದೆ. ಈ ಮನೆಯಲ್ಲಿ ಮಗು ಆಡಬೇಕು, ಅದೇ ನಮ್ಮೆಲ್ಲರ ಹಿರಿದಾಸೆ ಅತ್ತಿಗೆ. ಆ ಭಾಗ್ಯ ನಮ್ಮ ಹಣೆಯಲ್ಲಿ ಬರೆದಿಲ್ಲ ಅನ್ಸುತ್ತೆ ಲಕ್ಷ್ಮಣ. ಯಾವ ಪಾಪ ಮಾಡಿದೆನೆಂದು ನನಗೆ ಈ ಶಿಕ್ಷೆ ನೀಡಿದಳು ಆ ಭಗವಂತ ತಿಳಿಯದು. ಆದಷ್ಟು ಬೇಗನೆ ನಿನಗೆ ಒಂದು ಕೊನ್ನೆ ಹುಡುಕಿ ಜನ ಮೆಚ್ಚುವ ಹಾಗೆ ಮದುವೆ ಮಾಡೋಣ. ನಿನ್ನಿಂದ ಆದರೂ ಈ ವಂಶದ ಬಳ್ಳಿ ಹಬ್ಬಲಪ್ಪ, ಹಬ್ಬಲಿ. ಹಾಗನ್ನಬೇಡ ಅಣ್ಣ, ಹಾಗನ್ನಬೇಡ. ನಾಳೆ ಬರುವ ಆ ಹೆಣ್ಣಿನಿಂದ ಈ ಮನೆ ಹೊಳೆಯುವುದು ಬೇಡ. ನಾನು ಕೊನೆಯವರೆಗೂ ಬ್ರಹ್ಮಚಾರಿಯಾಗಿಯೇ ನಿಮ್ಮ ಸೇವೆ ಮಾಡುತ್ತೇನೆ. ಬೇಕಿದ್ದರೆ ಭರತನಿಗೆ ಮದುವೆ ಮಾಡು. ಬೇಡ ಅಣ್ಣ, ಬೇಡ. ನಾನಿನ್ನು ಓದಬೇಕು, ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು. ಈ ಮನೆಗೆ ಕವಿದಿರುವ ಕತ್ತಲನ್ನು ಕಳೆಯಬೇಕು. ಅಣ್ಣ ಮಾಡಿದ ಸಾಲವನ್ನು ತೀರಿಸಬೇಕು. ಇದು ನನ್ನಿಂದ ಆಗದ ಮಾತು. ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡಿ ಅಣ್ಣ, ಒತ್ತಾಯ ಮಾಡಬೇಡಿ. ಇಬ್ರು ಮದುವೆ ಬೇಡ ಅಂದ್ರೆ ಹೇಗೆ? ಅಂದಾಗೆ ನಿಮ್ಮಿಬ್ಬರ ಹೆಂಡತಿರ ಬಂದು ನಮ್ಮಿಬ್ಬರಿಗೂ ರೊಟ್ಟಿ ಮರಿ ಕೊಡಬೇಕು. ಅಷ್ಟೇ ಅಲ್ಲ, ನಿಮ್ಮ ಎತ್ತ ಮಕ್ಕಳನ್ನು ನಾವು ಕೈಯಲ್ಲಿ ಆಡಿಸಬೇಕು. ಅದೆಲ್ಲ ಆಸೆ ಇಟ್ಟುಕೊಂಡು ಕೂತಿರುವಾಗ ಬೇಡ ಅಂದ್ರೆ ಹೇಗಪ್ಪ? ನಿಮ್ಮ ಅತ್ತಿಗೆ ಹೇಳುವ ಮಾತು ಸತ್ಯವಿದೆ. ನಿಮ್ಮನ್ನು ಇಷ್ಟು ದಿನ ಓದಿಸಿದೆವು, ಬೆಳೆಸಿದೆವು. ಇಷ್ಟಕ್ಕೂ ಮುಗಿಲಿಲ್ಲ ನಮ್ಮ ಕರ್ತವ್ಯ. ನಿಮ್ಮ ಮದುವೆ ಮಾಡಿ ನಿಮ್ಮ ಸುಖ ಕಾಣುವ ಭಾಗ್ಯ ನಮ್ಮದಪ್ಪ, ನಮ್ಮದು. ಹೇಗೋ ಲಕ್ಷ್ಮಣ ಹೊಲದಲ್ಲಿ ದುಡಿದು ನನ್ನ ಭಾರವನ್ನು ಕೊಂಚ ಕಡಿಮೆ ಮಾಡಿದ್ದಾನೆ. ಈ ಮನೆಯನ್ನು ನಡೆಸುತ್ತಿದ್ದಾನೆ. ಭರತ, ನೀನು ಚೆನ್ನಾಗಿ ಓದಪ್ಪ. ನಿನಗೆ ನೌಕರಿ ಸಿಕ್ಕ ನಂತರವೇ ನಿನ್ನ ಮದುವೆ ವಿಚಾರ ಮಾಡೋಣಂತೆ, ತಿಳಿಯಿತೆ? ಆಗಲಿ ಅಣ್ಣ, ಆಗಲಿ. ನಿಮ್ಮಂತೇನೆ ಆಗಲಿ. ಬೈದ್ರ ಸಾಕಡೆ ಪಾಯಿ ಮಾತಾಡು. ಅಂದಾಗೆ ಹೊತ್ತಾಯ್ತು, ಎಲ್ಲರಿಗೂ ಹಸಿವು ಇರ್ಬೇಕು, ಊಟ ಮಾಡಿವ್ರಂತೆ. ನೀವು ಊಟ ಮಾಡಿರಿ, ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗಿ ಬರ್ತೇನೆ. ಆಗಲಿ ಅಣ್ಣ, ಹೋಗಿ ಬಾ. ಹೋಗಿ.